ಸದ್ಯಕ್ಕೆ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಮೈಸೂರಿನ ಸೆಂಟರ್ ಆಫ್ ದಿ ಸಿಟಿ ದೇವರಾಜ ಮಾರ್ಕೆಟ್ ಮುಂಭಾಗದಲ್ಲಿ. ಕಾಂಗ್ರೆಸ್ಸಿಂದ ಎಂ ಲಕ್ಷ್ಮಣ್ ಅವರು ಇದ್ದಾರೆ, ಬಿಜೆಪಿಯಿಂದ ಮಹಾರಾಜರು ನಿಂತಿದ್ದಾರೆ. ಸೊ ನಿಮ್ಮ ಒಲವು ಯಾವ ಕಡೆ ಅಂತೀರಾ? ನಮ್ಮ ಮಹಾರಾಜರೇ. ಹೌದಾ? ಯಾಕೆ ರಾಜರು ಅಂತಾನೆ? ರಾಜರು ಅಂತಲ್ಲ, ಬಿಜೆಪಿ ಬೆಸ್ಟ್. ಹೌದಾ? ಕಾಂಗ್ರೆಸ್ ಕೊಟ್ಟಿ ಸರ್ ಸಾಕು, ನಮ್ಗೆ ಯಾವುದು ಬರ್ತಾ ಇಲ್ಲ. ಬಸ್ ಮಾತ್ರ ಫ್ರೀ ಇದೆ, ಸಾಕು, ಕೈ ಮುಗಿಬೇಕು. ಕೈನೇ ಮುಗಿಬೇಕಾ? ಯಾಕೆ? ದಿನ 60 ರೂಪಾಯಿ ಕೊಟ್ಟು ಆಟೋಲ್ ಬರ್ತೀವಿ ಸರ್ ಮಾರ್ನಿಂಗ್. ಬಸ್ ಮಾತ್ರ ಆ ಜನ ಏನ್ ಅಂತ ಎಕ್ಸ್ಪೀರಿಯನ್ಸ್ ಏನಾಯ್ತು ನಿಮ್ಗೆ? ತುಂಬಾ ಹೌಸ್ಫುಲ್. ಆಮೇಲೆ ಟೈಮ್ ಕರೆಕ್ಟಾಗಿ ಬಸ್ ಪಿಕಪ್ ಮಾಡೋಕ್ಕಾಗಲ್ಲ, ನಾವು ಕೆಲ್ಸಕ್ಕೆ ಬರೋಕ್ಕೆ ಬಸ್ ಸಿಗಲ್ಲ. ಅದರಿಂದ 60 ರೂಪೀಸ್ ಕೊಟ್ಟು ಆಟೋಲ್ ಬರ್ತೀವಿ ಅರ್ಲಿ ಮಾರ್ನಿಂಗ್. ಅಲ್ಲ, ಹೆಂಗಸುಗೋಸ್ಕರನೇ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಇದೆ ಸರ್, ಇಲ್ಲ ಅಂತ ಇಲ್ಲ. ಉಪಯೋಗ ಇರೋರ್ಗಿದೆ, ನಮ್ಮಂತವ್ರಿಗಿಲ್ಲ. ನಿಮ್ಮಂತವ್ರಿಗಿಲ್ಲ ಅಂತೀರಾ? ಇಲ್ಲ. ಆದ್ರಿಂದ ಈ ಸಲ ನೀವು ಅದಕ್ಕೆ ಅಂತಲ್ಲ, ನಾವು ಮೋದಿಗೆ. ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಓಟ್ ಯಾರಿಗೆ? ಕಾಂಗ್ರೆಸ್. ಯಾಕೆ ಎರಡೆರಡು ಸಲ ಕಾಂಗ್ರೆಸ್ ಯಾಕೆ ಅಂತೀರಾ? ಬಡವರ ಪಕ್ಷ ಇದೆ ಅಂದ್ಬಿಟ್ಟು. ಬಿಜೆಪಿ ಬಡವರ ಪಕ್ಷ ಅಲ್ವಾ? ನಾವು ಅವಾಗಿಂದ ಕಾಂಗ್ರೆಸ್ಗೆ ಒಲವಿದೆ. ಅವಾಗ ನೀವ್ ಯಾರು ಬೇಕು ಅಂತ ಸರ್? ನಮ್ಗೆ ಮಹಾರಾಜರು ಬೇಕು. ಯಾಕೆ? ಅವರು ದೇಶ ಅಭಿವೃದ್ಧಿ ಮಾಡಿದ್ದಾರೆ. ಅವ್ರು ಬರೋಕ್ಕೆ ಮುಂಚೆ ಇವ್ರು ತಾನೇ ಇಂಪ್ರೂವ್ಮೆಂಟ್ ಮಾಡಿರೋದು. ಇವ್ರು ಬರೋಕ್ಕಿಂತ ಮುಂಚೆ ಅವರು ಇದ್ರು ಹಂಗಾರೆ? ಮಹಾರಾಜರು ತಾನೆ, ಮಹಾರಾಜರ ಆಡಳಿತನೇ ಇವ್ರು ಮಾಡ್ತಾ ಇರೋದು. ಇವ್ರಿಗೇನು ಬರ್ತದೆ ಹಂಗೆ ಅಂತೀರಾ? ಮತ್ತೆ 2000 ಬರ್ತಾ ಇದೆಯಾ? ಅದಕ್ಕೆ ನೋಡಿ, ಕಳೆ ಫ್ರೀ ಬಸ್ ಅಲ್ಲಿ ಓಡ್ತಾ ಇದ್ದೀರಾ? ಓಕೆ, ಎಲ್ಲ ಹೆಂಗೆ ಚೆನ್ನಾಗಿದ್ಯಾ? ಗ್ಯಾರಂಟಿ ಕೊಟ್ಟಿರೋದು ಹೆಂಗ ಅನ್ಸುತ್ತೆ ನಿಮ್ಗೆ? ಖುಷಿನಾ ಅಥವಾ ಏನೋ? ಖುಷಿ ಆಯ್ತು. ಯಾರಿಗೆ ಓಟ್ ಹಾಕ್ತೀರಿ ಈ ಸಲ ಲೋಕಸಭೆ ಚುನಾವಣೆಯಲ್ಲಿ? ಕಾಂಗ್ರೆಸ್ಗೋ ಬಿಜೆಪಿಗೋ? ಕಾಂಗ್ರೆಸ್ಗೆ. ಯಾಕೆ? ಅವರೆಲ್ಲ ಸೌಲಭ್ಯನೂ ಮಾಡ್ಕೊಟ್ಟಿದ್ದಾರಲ್ಲ, ಅದಕ್ಕೆ. ಹೌದಾ? ಈ ಸೌಲಭ್ಯ ಎಲ್ಲ ಎಲೆಕ್ಷನ್ ಮುಗಿದ ಮೇಲೂ ಹಿಂಗೆ ಇರುತ್ತೆ ಅಂತ ಅನ್ಕೋತೀರಾ? ನೋಡ್ಬೇಕು ಮುಂದಕ್ಕೆ ಹೆಂಗಾಗುತ್ತೆ ಅಂತ. ಒಟ್ನಲ್ಲಿ ಇರೋದನ್ನ ಯೂಸ್ ಮಾಡ್ಕೊತಾ ಇದ್ದೀರಾ? ಪಕ್ಕ ಈ ಸಲ ಕಾಂಗ್ರೆಸ್ ರಾಜರು ನಿಂತ್ಕೊಂಡವ್ರೆ ಈ ಸಲ ಬಿಜೆಪಿಯಿಂದ. ಆದ್ರೂ ನಾವು ಕಾಂಗ್ರೆಸ್ಗೆ ಆಗ್ಲಿಂದ ಹಾಕೊಂಡಿರೋದು. ಆದ್ರೂ ಕಾಂಗ್ರೆಸ್. ನಿಮಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಅವ್ರ ಕಡೆಯಿಂದ ಈ ಒಂದು ಗಿಫ್ಟ್. ಒಳ್ಳೆ ಕೆಲಸ ಮಾಡ್ತಾರಂತ ಒಂದು ನಂಬಿಕೆ. ಒಳ್ಳೆ ಕೆಲಸ ಕಾಂಗ್ರೆಸ್ ಬಂದ್ರೆ ಮಾಡಲ್ಲ ಅಂತ? ಕಾಂಗ್ರೆಸ್ ಇದುವರೆಗೂ ಮಾಡಿದೆ. ಬಿಜೆಪಿ ಇದ್ದರೆ ಎಕನಾಮಿಕಲಿ ನಮ್ಮ ಕಂಟ್ರಿ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ನಮಗೆ. ಓಕೆ. ಪ್ರತಿಯೊಬ್ಬರಿಗೆ ಇಂಡಿವಿಜುವಲ್ ಏನು ಮಾಡಿದ್ರು ಅನ್ನೋದಕ್ಕಂತ ದೇಶಕ್ಕೆ ಏನು ಮಾಡ್ತಿದ್ದಾರೆ ಅನ್ನೋದು ಮುಖ್ಯ ನಮಗೆ. ದೇಶದ ಭದ್ರತೆ ನಮಗೆ ತುಂಬ ಮುಖ್ಯ. ಓಕೆ. ನಿಮಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಅವ್ರ ಕಡೆಯಿಂದ ಈ ಒಂದು ಕಾಣಿಕೆ. ಐದು ಹಸ್ತ 5 ಪಂಚ 5 ಕೊಡ್ತೀನಿ ಅಂತ ಹೇಳೋರಲ್ಲ, ಅದರಿಂದ ಹೆಂಗಸಗಳು ವಾಲಿದ್ರು ಕೊಡ್ತಾರೆ ಅಂತ. ಅದು ಶಾಶ್ವತ ಅಲ್ಲ. ಈಗಲೂ 21 ಹೇಳೋರೆ. ಯಾವ್ದೇ ಕಾರಣಕ್ಕೂ ಸರ್ಕಾರ ಬಂದ್ರಲ್ವಾ ಅವರು ಅಲ್ಲಿ ಕೂತ್ಕೊಂಡು 21 ಕೊಟ್ಟರು. ಯಾವ್ದೇ ಕಾರಣಕ್ಕೂ ಬರಕ್ಕಾಗಲ್ಲ. ಪಕ್ಕ 15 ಇಲ್ಲೇ ಹೇಳ್ತಾವ್ರಲ್ಲ, ಕೇಂದ್ರ ಕೂತ್ಕೊಳ್ಳೋದು 15, ವಿರೋಧ ಪಕ್ಷಕ್ಕೂ ಕೂರಕ್ ಆಗಲ್ಲ ಅವರು. ನೋಡಿ, 5 ಗ್ಯಾರಂಟಿ ಏನಿದೆಯೋ ಅದರಲ್ಲಿ ನಮಗೆ ಸ್ತ್ರೀ ಶಕ್ತಿ ಹಾಕಿ ಸಾಕು. ಶಕ್ತಿ ಯೋಜನೆ ಬರೀ ಹೆಣ್ಮಕ್ಳು ಸಾಕು. ಸಿದ್ದರಾಮಯ್ಯ ನಮ್ಗೆ ಫ್ರೀ ವೋಟ್ ಸಾಕು ಅಂದ್ರು, ಜೆಂಟ್ಸುದು ಬೇಕಾಗಿಲ್ಲ ಅದು ಹೇಳ್ತಾರ ಅರ್ಥ. ನಮಗೆ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರು ನಮ್ಗೆ ಲೇಡೀಸ್ ಅವರಲ್ಲಿ ಹೆಂಗಸರು ಅವ್ರ ಓಟೆ ಸಾಕು, ನಮ್ ಕಡೆ ಒಲವೈತೆ ಅಂತ. ಅವರು ಕೂಡ ವಿದ್ಯಾವಂತರು ಇದ್ದೇವ್ರೆ, ಅವಿವೇಕಿಗಳು ಯಾರು ಇಲ್ಲ, ಎಲ್ಲಾರು ಇಲ್ಲ. ಅನುಭವ ತಿಳ್ಕೊಂಡ್ಬಿಟ್ಟವ್ರು ಹೆಂಗಸರುಗಳು. ಯಾಕೆ ನೋಡಿದ್ರು ಈಗ ನಾವು ಕೈ ಚಿಪ್ ಕಂಟ ಹಿಡ್ಕೊತೀವಿ, ಇನ್ನು ಅವನು ಕೊಟ್ರೆ ಅನ್ಬಿಟ್ಟು ತಿಳ್ಕೊಂಡವ್ರೆ. ಮಾತ್ರ ಚೆನ್ನಾಗಿ ಕೊಟ್ಟು ನೋಡಿದ್ರು. ಈಗ ತಗೊಳ್ಳಿ ನೋಡ್ತೀನಿ, ಮಾತಾಡ್ರಿ ಯದುವೀರ್ ಕೊಟ್ಟರು ಒಕ್ಕಲುಗ್ರಲ್ವಾ ಅಂತ ಹಾಕೊಂಡು ಕೊಡ್ತಾವ್ರೆ. ಪ್ರತಾಪ್ ಸಿಂಹ ಕೊಡದೇ ಇರೋದಕ್ಕೆ ಒಕ್ಕಲು ಸುದ್ದಿ ಇವ್ರಿಗೆ ಯಾಕೆ ಕೊಟ್ಲಿಲ್ವ? ಈಗ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ಬಿಟ್ಟು ಜಿಡಿ ದೇವೇಗೌಡರಿಗೆ ಅಲ್ಲಾಡಿಸ್ತಿದ್ರಲ್ಲ, ಆ ಕಡೆ ಕಿಳಿಲಿ ಚಾಲೆಂಜ್ಗೆ ಸಿದ್ದರಾಮಯ್ಯ ತೊಡೆ ತಟ್ಕೊಂಡು ರಾಜೀನಾಮೆ ಕೊಟ್ಬಿಟ್ಟು ಜಿಡಿ ದೇವೇಗೌಡರು ರಾಜೀನಾಮೆ ಕೊಟ್ಟು ನಿಂತ್ಕೋತಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೂತ್ಕೊಂಡು ಆ ಕಡೆ ಕೂತ್ಕೊಳ್ಳಿ, ಅದು ಓಪನ್ ಚಾಲೆಂಜ್ ಮಾಡ್ಲಿ. ಇಲ್ಲಿ ಓದತ್ತಿಗೆ ವೇದಿಕೆ ಮೇಲೆ ಕಾಂಗ್ರೆಸ್ ದೇವೇಗೌಡರು ಬಿಜೆಪಿ ಅಂತ ಹೇಳ್ತಾರಲ್ಲ, ತೊಡೆ ತಟ್ಕೊಂಡು ನೀನು ಮಾಡಿ ತೋರ್ಸು ಹೇಳುವಂಥದ್ದು. ಅಲ್ಲ ಮೇಡಮ್, 2000 ಕೊಡ್ತಾವ್ರೆ ಕಾಂಗ್ರೆಸ್ ಇಂದ, ಫ್ರೀ ಬಸ್ ಕೊಡ್ತಾವ್ರೆ. ಏನ್ ಮೇಡಮ್? ಅದ್ ಬೇಕಾಗಿತ್ತು ಅವ್ರಿಗೆ, ಈಸ್ಕೊಂಡ್ರು ಮಾನವತೆ ಇಲ್ಲ. ಕೊಟ್ಟ ಸೊಪ್ಪಿಗೆ ಅವರು ತೃಪ್ತಿ ಪಟ್ಟು ಕೊಟ್ಟಿರೋದಕ್ಕೆ ನಮಗೆ ಕೊಟ್ಟಿದಾರಲ್ಲ ಅಂತ ಒಂದು ನೆನ್ಸ್ಕೋಬೇಕು.
ಈಗ ಮೋದಿ ಗೆದ್ದಿತ್ತು 5 ವರ್ಷ ಮಾಡಿದ್ರು. ನಮ್ಮ ಬಡವ್ರುಗಳಿಗೆ ಮನೆ ಕೊಡ್ತೀವಿ ಅಂದರು. ಈಗ 24ನೇ ಇಸ್ವಿ ಬಂದರು ಮನೆ ಇಲ್ಲ. ಬಾಡಿಗೆ ಮನೇಲಿದ್ದೀವಿ. 50-60 ವರ್ಷ ಆಯಿತು ನಾವು ಬಾಡಿಗೆ ಮನೇಲಿದ್ದೀನಿ. BJP ಏನು ಮಾಡಿಬಿಟ್ಟಿದೆ? ಏನೂ ಮಾಡಿಲ್ಲ BJP. ಏನು ಮಾಡಿದಾರೋ? ಬಡವರಾಗೇ ಇದ್ದೀವಿ ನಾವು. ಮಾಡೋರು ಕಾಂಗ್ರೆಸ್ ಇದೆ, ಏನ್ ಮಾಡಿದಾರೆ? 50 ವರ್ಷದಿಂದ ಕಾಂಗ್ರೆಸ್ ಇದೆ, 70 ವರ್ಷ ಆಯ್ತು. ಇವತ್ತು ಏನ್ ಹೇಳ್ತಾರೆ? ನಾವು ಹಿಂದೂ ರಾಷ್ಟ್ರ ಆಗೋದಕ್ಕೆ ಬಿಡಲ್ಲ ಅಂತಾರೆ. ಇದೊಂದು ಮಾತಾ ಇದು ಆಡೋದು? ಅಲ್ಲ, ಹಿಂದೂ ರಾಷ್ಟ್ರ ಆಗಕ್ ಬಿಡಲ್ಲ ಅಂತಾರೆ. ಅದೇನ್ರಿ ಇದು? ಹಿಂದೂ ರಾಷ್ಟ್ರ ಆಗಕ್ ಬಿಡಲ್ಲ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಓಟ್ ಕೊಡ್ಬೇಕಾ? ಯಾರಿಗೆ ಓಟ್ ಕೊಡ್ಬೇಕು? 2,000 ರೂಪಾಯಿ ಕೊಟ್ರು ಅಂದ್ರೆ ಆಟೋದವ್ರು ಎಷ್ಟು ಜನ ಒದ್ದಾಡ್ತಾ ಇದಾರೆ. ಯಾವ್ದು ಪುಕ್ಸಟೆ ಕೊಡ್ತಾ ಇಲ್ಲ. ಊಟಕ್ಕೆ ಖರ್ಚಿಗಿಲ್ಲ ಕಾಸಿಗೆ. ಯಾರಪ್ಪ ಕೊಡಿಯಪ್ಪ ನೋಡ 200 ರೂಪಾಯಿ ಸ್ವಂತ ಮಗನೇ ಇಲ್ಲಿ ಏನು ಗೊತ್ತಾ ಸರ್, ಕೆಲಸ ಮಾಡೋ ಅಂಥವ್ರು ಬೇಕು. ಲಕ್ಷ್ಮಣ್ ಅವರು ಒಳ್ಳೆ ವ್ಯಕ್ತಿ. ಅದರಿಂದ ಕಾಂಗ್ರೆಸ್ ಸರ್ಕಾರ 5 ಯೋಜನೆಗಳು ಕೊಟ್ಟಿದೆ ಸರ್. ಅನ್ನಭಾಗ್ಯ, ಶಿರಾಭಾಗ್ಯ, ಎಲ್ಲ ಥರನೂ ಸೌಲಭ್ಯ ಕೊಟ್ಟಿದೆ. ಅನ್ನಭಾಗ್ಯ, ಶಿರಾಭಾಗ್ಯ ಎಲ್ಲ ಥರನೂ ಕೊಟ್ಟಿದೆ ಸರ್. ಇಲ್ಲಿ 100% ಹೇಳ್ತೀನಿ ಕೇಳಿ ಸರ್, ಲಕ್ಷ್ಮಣ್ ಅವರೇ ಗೆಲ್ಲೋದು ಸರ್. ಲಕ್ಷ್ಮಣ್ ಅವ್ರಿಗೆ 20-22 ಸೀಟು ಕಾಂಗ್ರೆಸ್ ಗೆದ್ದೇ ಗೆಲ್ತೆ ಸರ್. ಮೋದಿ ಸರ್ಕಾರ ಏನು ಮಾಡಿಲ್ಲ ಸರ್. ಹೇಳಿ ಮೇಡಮ್, ನಿಮ್ಮ ಹೆಸರು ಹೇಳಿ. ಸೌಮ್ಯ ಅವರೇ, ಹಿರಿಯಮ್ಮ ಸೌಮ್ಯವಾಗಿ ಮಾತಾಡೋಣ ಒಂಚೂರು. ಹೇಳಿ ಮೇಡಮ್, ನಿಮ್ಮ ಪ್ರಕಾರ ಮೈಸೂರು ಕೊಡಗು ಲೋಕಸಭೆಯಲ್ಲಿ ಯಾರು ಗೆಲ್ತಾರೆ ಈ ಸಲ? ಯದುವೀರ್ ಒಡೆಯರ್ ಅವ್ರು ಗೆಲ್ತಾರೆ. ಯಾಕೆ ಅಂತಂದ್ರೆ ಇವತ್ತು ನಾವು ಇಲ್ಲಿ ಇದೀವಿ ಅಂತಂದ್ರೆ ಮಹಾರಾಜರೇ ಕಾರಣವಾಗಿರೋದ್ರಿಂದ ಅವ್ರನ್ನ ನೋಡಿ ಓಟ್ ಹಾಕ್ತಾರೆ. ಜೊತೆಗೆ BJP-ನಲ್ಲಿ ನಿಂತಿರೋದ್ರಿಂದ ಪಕ್ಷದಿಂದಾಗಿ ಮತ್ತೆ ವ್ಯಕ್ತಿಯಿಂದ 2 ಕಡೆಯಿಂದನೂ ಕೂಡ ಅವ್ರಿಗೆ ಮತ ಹಾಕ್ತಾರೆ. ಈ ಪಕ್ಷವಾಗಿ ಕಾಂಗ್ರೆಸ್ ಕೂಡ ಸಾಕಷ್ಟು ಯೋಜನೆಗಳು ಅಂದ್ರೆ ಯೋಜನೆ ಮಾಡಿದ್ರು ಕೂಡ ಅದ್ರ ಹಿಂದೆ ಅವ್ರ ದುರುದ್ದೇಶಗಳು ಇಟ್ಕೊಂಡೇ ಯಾವುದೇ ಯೋಜನೆಗಳನ್ನ ಅವ್ರು ರೂಪಿಸ್ತಾ ಇರೋದು. ಜೊತೆಗೆ ಎಲ್ಲ ಯೋಜನೆಗಳು ಎಲ್ಲರಿಗೂ ತಲುಪ್ತಾ ಇಲ್ಲ. ಎಷ್ಟೋ ಜನಗಳಿಗೆ ಅದು ಸಿಗ್ತಾ ಇಲ್ಲ. ಅದನ್ನ ಹೋಗಿ ವಿಚಾರಣೆ ಮಾಡಿರೋದಾಗ್ಲಿ, ಇನ್ನೊಂದು ಸುಮ್ಮನೆ ಮಾತ್ರ ಹೇಳ್ತಿದ್ದಾರೆ ಎಲ್ಲರಿಗೂ ತಲುಪ್ತಾ ಇದೆ ಅಂತ. ಎಷ್ಟೋ ಜನಗಳಿಗೆ, ಎಷ್ಟೋ ಕುಟುಂಬಗಳಿಗೆ ಅದು ತಲುಪ್ತಾ ಇಲ್ಲ. ಅದ್ರ ಜೊತೆಗೆ 2,000 ರೂಪಾಯಿ ಎಷ್ಟು ದುಡ್ಡು ಆಗ್ತಿದ್ರೆ ಅದಕ್ಕೆ ಡಬಲ್ ನಾವು ಕಟ್ತಾ ಇದೀವಿ. ಗ್ಯಾರಂಟಿಗಳೆಲ್ಲ ಓಟ ಕನ್ವರ್ಟ್ ಆಗಲ್ಲ ಅಂತೀರಾ? ಇಲ್ಲ, ಪಕ್ಕ. ನೋಡ್ತಾ ಇರಿ, ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.